515 ಜಯಂತಿ ನಾವೆಲ್ಲ ಆಚರಣೆ ಮಾಡ್ತಾ ಅವರ ಆಚಾರ ವಿಚಾರ ಪ್ರಚಾರ ಮಾಡಲಿಕ್ಕೆ ಈ ವರ್ಷದಿಂದ ಎಲ್ಲ ಶಾಲಾ ಕಾಲೇಜುಗಳು ಕೂಡ BBMP ವತಿಯಿಂದ ಒಂದೊಂದು ತಾಲೂಕಿನಲ್ಲಿ ಅವ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ವಿಚಾರ ಸಂಕಿರಣ ನಡೆಸಲಿಕ್ಕೆ ಚರ್ಚಾ ಸ್ಪರ್ಧೆ ಮಾಡಲಿಕ್ಕೆ 1 ಲಕ್ಷ ರೂಪಾಯಿ ಕೂಡ ಬಿಡುಗಡೆ ಮಾಡಿದ್ರು ಇವತ್ತಿನ ವಿಷಯ. ಎರಡನೇದು ಆ ಕಾರ್ಯಕ್ರಮಗಳನ್ನು ದೊಡ್ಡದಾಗಿ ಮಾಡಲಿಕ್ಕೆ ಬರೀ 25,000 ನಮ್ಮ ಕಲ್ಚರ್ ಡಿಪಾರ್ಟ್ಮೆಂಟಿಗೆ ನಾವು ಬೆಂಗಳೂರು ವತಿಯಿಂದ ಅಲ್ಲೊಂದು ಇನ್ನೊಂದು 1 ಲಕ್ಷ ರೂಪಾಯಿ ಆ್ಯಡ್ ಮಾಡಿ ಕೊಡ್ತಾಯಿದ್ದೀವಿ. ಸ್ವಲ್ಪ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಲಿ. ಯಾಕೆಂದರೆ ನಾಡಿನ ಎಲ್ಲ ಜನತೆ ಬಂದು ಬೆಂಗಳೂರಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಕೆಂಪೇಗೌಡ ಎಲ್ಲರ ಆಸ್ತಿ, ಒಂದು ಜಾತಿ ಒಂದು ಧರ್ಮಕ್ಕೆ ಸೇರಿದವರು ಅಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಕೂಡ ಹೆಚ್ಚಿಗೆ ಪ್ರಚಾರ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ತೀರ್ಮಾನವನ್ನು ಮಾಡಿದ್ದೇವೆ. ನೆಕ್ಸ್ಟ್ ಇಯರು ಈಗಾಗಲೇ ಒಂದು 5 ಎಕರೆನ ನಾವು ಮತ್ತು ನಮ್ಮ ಮುನಿಯಪ್ಪನವ್ರ ಕ್ಷೇತ್ರದಲ್ಲಿ ಒಂದು 10 ಎಕರೆ, ಅಲ್ಲೊಂದು ಮಾಗಡಿ ರೋಡಲ್ಲಿ ಒಂದು 5 ಎಕರೆ ಮಾಡಿದ್ದೇವೆ. ನೆಕ್ಸ್ಟ್ ಇಯರು ಅದ್ರ ಬಗ್ಗೆ ನಮ್ಮ ಪ್ರಾಧಿಕಾರದ ಒಂದು ಭವ್ಯವಾದಂಥ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮ. ಸರ್, ದೇವೇಗೌಡರು ಮತ್ತು ಕುಮಾರಸ್ವಾಮಿನ ಇವೆಂಟ್ ಕರೆದಿಲ್ಲ ಅನ್ನೋದು ಒಂದು ರಾಜ್ಯ ಒಕ್ಕಲಿಗರ ಸಂಘ ಒಂದು ಪ್ರಕಟಣೆ ಕೂಡ ಹೊರಡಿಸಿದೆ ಸರ್, ಅಪಮಾನ ಮಾಡಿದಂಗೆ ಅಂತ. ರಾಜಕಾರಣ ಮಾಡೋರು ರಾಜಕಾರಣ ಮಾಡ್ತಾರೆ, ನಾವು ಯಾರಿಗೂ ಆ ಗೌರವ ಕೊಡಬೇಕಂತಿಲ್ಲ. SM ಕೃಷ್ಣ ಅವರು ಇದ್ದಾರೆ, ಸದಾನಂದಗೌಡರು ಇದ್ದಾರೆ, ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ. ಆ ಸಮಾಜದವ್ರನ್ನ ಸಾಮಾನ್ಯಕ್ಕೆ ಸೇರಿಸ್ಬೇಕಾದ್ರು ಒಂದು ಆಫೀಸರ್ಸ್ಗೆ ಈ ಪ್ರೋಟೋಕಾಲ್ ನೋಡ್ಕೊಂಡಿದ್ದಾರೆ. ನಾವು ಸ್ವಲ್ಪ ಬ್ಯುಸಿಯಾಗಿದ್ದು ಈ ಪ್ರೋಟೋಕಾಲ್ ಅಡಿಯಲ್ಲಿ ಅವರು ಬಿಟ್ಟಿದ್ದಾರೆ. ಅವರು ಯಾಕೆಂದರೆ ಗೌಡರು ಹಾಸನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಹಾಸನ ಈ ಕುಮಾರಸ್ವಾಮಿ ಮಂಡ್ಯಕ್ಕೆ ಹೋಗ್ತಾರೆ. ಪ್ರೋಟೋಕಾಲು ನಮ್ಮ ಪ್ರಾಧಿಕಾರದಲ್ಲಿ ಬೆಂಗಳೂರು ರೋಡು ನಗರ ಬರ್ತದೆ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿಂದ ಬೆಂಗಳೂರು ಹಾಕಿದ್ದಾರೆ. ಆ ರೀತಿ ಸೇರಿದೆ. ಏನು ಆಗಬಾರ್ದು ಅಂತಿಲ್ಲ, ಆಗಬೇಕು. ನೆಕ್ಸ್ಟ್ ಟೈಮ್ ಅದನ್ನು ರೆಕ್ಟಿಫೈ ಮಾಡೋಣ. ಏನೇ ಇದ್ರೂ ರೆಕ್ಟಿಫೈ ನಾವು ಗೊತ್ತಿಲ್ಲ, ಅದಕ್ಕೊಂದು ಸಪ್ರೇಟ್ ಒಂದು ಮಾಡಿ. ಜೊತೆಗೆ ನಾನು ಬೇರೆ ಸ್ವಾಮಿಗಳು ಕೂಡ ಕರೀಬೇಕು ಅಂತ ಹೇಳಿದ್ದೀನಿ. ಸಮುದಾಯದ ಮುಖಂಡರನ್ನು ಕರಿಬೇಕಾಗಿತ್ತು. ಸಮುದಾಯದ ಬೇರೆ ಸಮುದಾಯದವ್ರನ್ನು ಕರಿಬೇಕು. ಏನು ಬರೀ ಒಕ್ಕಲಿಗರು, ಏನು ಒಕ್ಕಲಿಗರ ಆಸ್ತಿ ಅಲ್ಲ ಕೆಂಪೇಗೌಡ. ಬೆಂಗಳೂರು ಕಟ್ಟಿರೋದು ಎಲ್ಲ ಜಾತಿ, ಎಲ್ಲ ಉಪಕಸಬು, ಎಲ್ಲ ಧರ್ಮದವ್ರಿಗೂ ಕೂಡ ಇದನ್ನು ಭಾಳ ಒಂದು ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಅವರ ವೃತ್ತಿ ಅನುಗುಣವಾಗಿ ಕಟ್ಟಿದಂಥ ಒಬ್ಬ ಧೀಮಂತ ನಾಡಲ್ಲ ಕೆಂಪೇಗೌಡ. ಇದನ್ನು ಆಯಿತು, ಕೆಲವು ಮಿಸ್ಟೇಕ್ ಆಗಿರ್ಬೋದು, ಮುಂದಕ್ಕೆ ಅವ್ರು ರೆಕ್ಟಿಫೈ ಮಾಡಿ. ಸರ್, ಇವ್ರ ಡೆಲ್ಲಿ ಅಜೆಂಡಾ ಸರ್ ಏನು ಡೆಲ್ಲಿ ಹೊಸದಾಗಿ ಎಂಪಿಗಳಿಗೆ ಭೇಟಿ ಮಾಡ್ತೀವಿ. ನಮ್ಮ ಏನೇನು ಪ್ರಾಜೆಕ್ಟ್ಸ್ ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಅವ್ರಿಗೆಲ್ಲ ಮಾತಾಡಲಿಕ್ಕೆ ಈಗಾದ್ರೂ ನಮ್ಮ ಡೆಲ್ಲಿ ಎಂಪಿಗಳು ಬಾಯ್ಬಿಟ್ಟು ನಮ್ಮ ರಾಜ್ಯದ ಜೊತೆಗೆ ಹೋರಾಟ ಮಾಡಲಿ ಅಂತೇಳಿ ಅವರ ಗಮನಕ್ಕೆ ಏನೇನು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಅಂತೇಳಿ ಅವ್ರ ಗಮನಕ್ಕೆ ಸರ್, ಹೈಕಮಾಂಡ್ನ ಮೀಟ್ ಮಾಡ್ತಿದ್ದೀರಾ ಸರ್? ಇಲ್ಲಿ ಸುಮಾರು DCM ಅಂತ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಪೇಪರಲ್ಲಿ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡಲ್ಲಿ ಮಾತಾಡಿಕೊಂಡು ಎಲ್ಲ ಪರಿಹಾರ ತೊಗೊಂಡು ಬರಲಿ. ಏನು ಬೇಕು ಪರಿಹಾರ ಯಾರು ಬೇಕಾದ್ರೂ ತೊಗೊಳ್ಳಿ. ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾನು ಮಾಧ್ಯಮದ ಮುಂದೆ ಸಮುದಾಯಕ್ಕೆ ಕೊಡಿ ಅಂತ ಯಾರು ಏನು ಬೇಕಾದ್ರೂ ಪರಿಹಾರ ಹುಡ್ಕೊಂಡು ಬರಲಿ. ಯಾರು ಇದು ಪ್ರೆಸ್ ಅಲ್ಲ, ಪೇಪರ್. ನೀವು TV ಅವರು ಪೇಪರವರು ಇದಕ್ಕೆ ಪರಿಹಾರ ಕೊಡೋದಿಲ್ಲ, ನೀವು ಪ್ರಚಾರ ಕೊಡ್ತೀರಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂತಹದ್ದು ಹೈಕಮಾಂಡ್ ಹೇಳಿದ್ದು, ಬದಲಾಗಬೇಕು ಅನ್ನುವಂತಹದ್ದು ಭಾಳ ಸಂತೋಷ. ಟೈಮ್ ಎಲ್ಲ ವೇಸ್ಟ್ ಮಾಡಬಾರ್ದು. ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಪಾಪ ಎಲ್ಲ ಪರಿಹಾರ ಎಲ್ಲೆಲ್ಲಿ ಕಂಡು ಹಿಡಬೇಕು. ಈಗ ಡಾಕ್ಟ್ರ್ ಹತ್ರಕ್ಕೆ ಹೋದರೆ ಅವರೊಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಇನ್ನೊಬ್ಬರ ಹತ್ರಕ್ಕೆ ಹೋದರೆ ಇನ್ನೊಂದೇನೋ ಒಂದು ಔಷಧಿ ಕೊಡ್ತಾರೆ, ಲಾಯರ್ ಹತ್ರಕ್ಕೆ ಹೋದರೆ ಅವರು ಕೊಡ್ತಾರೆ. ಹಿಂಗೆ ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಪರಿಹಾರ ಬೇಕು, ಪಾಪ ಹುಡುಕೊಂಡು ಹೋಗಲಿ. ಯಾರು ಬೇಕಾದ್ರೂ ಹೋಗಲಿ, ಅದಕ್ಕೆ ನಮ್ಮದೇನು ಅಭ್ಯಾಸ ಇಲ್ಲ. ಎಲ್ಲರಿಗೂ ನಮಸ್ಕಾರ.